ಬೆಂಗಳೂರಲ್ಲಿ ಝಾಂಬಿ ಡ್ರಗ್ಸ್ ಬಗ್ಗೆ ವದಂತಿ ವಿಡಿಯೋ ಶೇರ್ ಮಾಡಿದವನನ್ನ ಅರೆಸ್ಟ್ ಮಾಡಿರೋ ಪೊಲೀಸರು. ಅಲರ್ಟ್ ಆಗಿರೋ ಸಿಸಿಪಿಯಿಂದ ವಿಶೇಷ ತಂಡ ರಚನೆ. ಪಾಕಿಸ್ತಾನಕ್ಕೆ ಬಂದ ಇರಾನ್, ಅಮೆರಿಕ ನಿಯೋಗ. ಇವತ್ತು ಅಮೆರಿಕದ ಜೆಡಿ ವ್ಯಾನ್ಸ್ ನಿಯೋಗದ ಜೊತೆ ಚರ್ಚೆ. ಈ ಮಾತುಕತೆಯ ಮೇಲೆ ನಿಂತಿದೆ ಕದನ ವಿರಾಮದ ಭವಿಷ್ಯ. ಭಾರತದಲ್ಲಿ ಎಲ್ಪಿಜಿ ಸಂಗ್ರಹಾಗಾರ ಸ್ಥಾಪನೆಗೆ ನಿರ್ಧಾರ. 30 ದಿನಗಳ ಗ್ಯಾಸ್ ಅಗತ್ಯತೆ ಪೂರೈಕೆ ಸಾಮರ್ಥ್ಯದ ಸಂಗ್ರಹಾಗಾರಕ್ಕೆ ಪ್ಲಾನ್. ಮುಂದೆ ತೊಂದರೆಯಾಗದಂತೆ ಮುಂಜಾಗ್ರತೆ. ಕಳೆದೊಂದು ವಾರದಿಂದ ಆಟೋ ಗ್ಯಾಸ್ ಸಿಗದೆ ಪರದಾಟ. ನಿನ್ನೆ ರಾತ್ರಿ ಟ್ಯಾಂಕರ್ ಬರ್ತಾ ಇದ್ದ ಹಾಗೆ ಮಂಡ್ಯದಲ್ಲಿ ಮುಗಿಬಿದ್ದ ಚಾಲಕರು. 99 ರೂಪಾಯಿ ಆಗಿದ್ರು ಅನಿವಾರ್ಯವಾಗಿ ಗ್ಯಾಸ್ ತುಂಬಿಸಿಕೊಳ್ಳೋ ಪರಿಸ್ಥಿತಿ. ಎಣ್ಣೆ ಮತ್ತಲ್ಲಿ ಎನ್ಆರ್ಪುರ ಬಾರ್ನಲ್ಲಿ ಗಲಾಟೆ. ಸೌಂಡ್ ಕಡಿಮೆ ಮಾಡಿ ಅಂತ ಹೇಳಿದ್ದಕ್ಕೆ ಯುವಕರಿಂದ ಹಲ್ಲೆ. ಬಾರ್ ಸಿಬ್ಬಂದಿ ಮತ್ತು ಕ್ಯಾಶಿಯರ್ ಕೂಡ ಸಾಥ್ ಕೊಟ್ಟ ಆರೋಪ. ಕೇಸ್ ದಾಖಲು. ದ್ವಿತೀಯ ಪಿಯುಸಿಯಲ್ಲಿ ನಿರೀಕ್ಷಿತ ಫಲಿತಾಂಶ ಬರಲಿಲ್ಲ ಅಂತ ನೇಣಿಗೆ ಶರಣು. 71% ತೆಗೆದಿದ್ದ ವಾಣಿಜ್ಯ ವಿಭಾಗದ ಶ್ರಾವಣಿ ಮಾರುತಿ ಕಾಳೆ ಸಾವು. ಹುಬ್ಬಳ್ಳಿಯ ಉಣಕಲ್ನ ಮನೆಯಲ್ಲೇ ಘಟನೆ. 10 ದಿನ ಚಂದ್ರನನ್ನ ಸುತ್ತಿ ಭೂಮಿಗೆ ಬಂದಿಳಿದ ಆರ್ಟಿಮಿಸ್ 2 ಗಗನಯಾತ್ರಿಗಳು ಪೆಸಿಫಿಕ್ ಸಾಗರದಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್. ಈ ಸಕ್ಸಸ್ ಬೆನ್ನಲ್ಲೇ ನಾಸಾದಿಂದ 2028ಕ್ಕೆ ಚಂದ್ರನ ಮೇಲೆ ಇಳಿಯುವ ಗುರಿ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಗೆ ಮುಸ್ಲಿಂ ನಾಯಕರ ಷಡ್ಯಂತ್ರ ಆರೋಪ. ನೀವೇ ನೋಡ್ಕೊಳ್ಳಿ ಅಂತ ಸುರ್ಜೇವಾಲಾ ವೇಣುಗೋಪಾಲ್ಗೆ ಹೇಳಿದ್ದ ಸಿಎಂ. ಹೈಕಮಾಂಡ್ ಹೆಗಲಿಗೆ ಹಾಕಿ ಸುಮ್ಮನಾದ ಸಿದ್ದರಾಮಯ್ಯ. ದಾವಣಗೆರೆಯಲ್ಲಿ ಎಲೆಕ್ಷನ್ ಬೆಟ್ಟಿಂಗ್ ಜೋರು. ಬೂತ್ ಮಟ್ಟದ ಮತದಾನ ಲೆಕ್ಕಾಚಾರ ಹಾಕಿ ಬಾಜಿ. ಇದುವರೆಗೂ ಒಟ್ಟು 50 ಕೋಟಿಗೂ ಹೆಚ್ಚು ಬೆಟ್ಟಿಂಗ್. ಜೆಡಿಎಸ್ನಿಂದ ಇವತ್ತು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ. 1 ಲಕ್ಷ ಕಾರ್ಯಕರ್ತರನ್ನ ಸೇರಿಸಿ ಶಕ್ತಿ ಪ್ರದರ್ಶನ. ಮುಂಬರುವ ಚುನಾವಣೆಗಳ ಮೇಲೆ ದಳಪತಿಗಳ ಕಣ್ಣು. ಮತ್ತೆ ರಾಜ್ಯದಲ್ಲಿ ಮುನ್ನೆಲೆಗೆ ಬಂದ ಬೆಳಗಾವಿ ರಾಜಕಾರಣ. ಲಕ್ಷ್ಮಣ ಸವದಿ ಬಿಜೆಪಿಗೆ ಬರೋಕೆ ಯತ್ನಿಸುತ್ತಿದ್ದಾರೆ ಎಂದ ರಮೇಶ್ ಜಾರಕಿಹೊಳಿ. ಹಲವು ಆಯಾಮಗಳಲ್ಲಿ ಚರ್ಚೆಯ ಆರಂಭ. ಚಿಕ್ಕಮಗಳೂರಿನಲ್ಲಿ ಕೇರಳ ಬಾಲಕಿ ಮೃತದೇಹ ಪತ್ತೆ. 2 ವೈದ್ಯರ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ. ಕೇರಳದತ್ತ ಹೊರಟ ಬಾಲಕಿ ಶ್ರೀನಂದ ಮೃತದೇಹ. ಶ್ರೀನಂದ ಶವವಾಗಿ ಪತ್ತೆಯಾದ ಕೇಸ್ಗೆ ಹೊಸ ಟ್ವಿಸ್ಟ್. ಯಾವಾಗ್ಲೂ ಫೋನ್ನಲ್ಲಿರ್ತೀಯಾ ಅಂತ ಅಪ್ಪ ಬೈದಿದ್ದಕ್ಕೆ ಆತ್ಮಹತ್ಯೆಗೆ ಶರಣಾದ್ಲ ಬಾಲಕಿ. ಪೋಸ್ಟ್ ಮಾರ್ಟಂ ವರದಿ ಬಂದ ಮೇಲೆ ತನಿಖೆಯ ದಿಕ್ಕು ಬದಲಾಗುತ್ತಾ? ಧಾರವಾಡದಲ್ಲಿ ಯುವ ಕಾಂಗ್ರೆಸ್ ನಾಯಕನ ಬರ್ಬರ ಹತ್ಯೆ. ಮದುವೆಯ ತಯಾರಿಯಲ್ಲಿದ್ದ ಫೈರೋಜ್ ಪಠಾಣ್ ಮನೆಗೆ ನುಗ್ಗಿ ಕೊಲೆ. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಆರೋಪಿಗಳಿಗಾಗಿ ಪೊಲೀಸರ ಬಲೆ. ಫೈರೋಜ್ನದ್ದು ರಾಜಕೀಯ ಪ್ರೇರಿತ ಹತ್ಯೆ ಅಂತ ಕುಟುಂಬದ ಆರೋಪ. ಗೆಳೆಯರೇ ಕೊಲೆ ಮಾಡಿರೋ ಬಗ್ಗೆಯೂ ಅನುಮಾನ. ಹಲವು ಆಯಾಮಗಳಲ್ಲಿ ಪೊಲೀಸರ ತನಿಖೆ. ಉದ್ಯಮಿಯನ್ನ ಡಿಜಿಟಲ್ ಅರೆಸ್ಟ್ ಮಾಡಿ 15.45 ಕೋಟಿ ವಂಚನೆ. ಬೆಳಗಾವಿ ಸಿಟಿ ಸೈಬರ್ ಕ್ರೈಂ ಪೊಲೀಸರಿಂದ ಖದೀಮರ ಬೇಟೆ. 2 ಸೈಬರ್ ವಂಚಕರು ಅರೆಸ್ಟ್. ಸಿನಿಮಾ ಶೂಟಿಂಗ್ಗೆ ಅಂತ ಬಾಡಿಗೆಗೆ ಕಾರು ಪಡೆದು ವಂಚನೆ. ಅಂತರ್ರಾಜ್ಯಗಳಲ್ಲಿ ಲೀಸ್ಗೆ ಬಿಟ್ಟು ಯಾಮಾರಿಸ್ತಾ ಇರೋ ಸತೀಶ್. ದೂರು ಕೊಟ್ಟರೂ ಕ್ರಮ ಕೈಗೊಳ್ತಿಲ್ವಂತೆ ಬೇಗೂರು ಪೊಲೀಸರು. ಬೆಳಗಾವಿಯಲ್ಲಿ 2 ದಿನಗಳ ಲೋಕಾಯುಕ್ತ ದಾಳಿ ಮುಕ್ತಾಯ. ನಗರಾಭಿವೃದ್ಧಿ ಕೋಶದ ಎಂಜಿನಿಯರ್ ಬಳಿ 14 ಕೋಟಿ ಅಕ್ರಮ ಆಸ್ತಿ ಪತ್ತೆ. ಎಡಬ್ಲ್ಯೂ ಅಜಯ್ ಸಿಂಗ್ ಮನೆಯಿಂದ 6 ಕೆಜಿ ಚಿನ್ನ, 5 ಕೆಜಿ ಬೆಳ್ಳಿ ವಶಕ್ಕೆ. ಚಿತ್ರ
ಚಿತ್ರದುರ್ಗದಲ್ಲಿ ರಜೆ ಮೇಲೆ ತೆರಳಿದ ಸಾಲು ಸಾಲು ಪೊಲೀಸ್ ಅಧಿಕಾರಿಗಳು. ಅನಾರೋಗ್ಯದ ನೆಪವೊಡ್ಡಿ 3 ಇನ್ಸ್ಪೆಕ್ಟರ್ಸ್, 2 ಪಿಎಸ್ಐ ಲೀವ್. ಎಸ್ಪಿ ರಂಜಿತ್ ಕುಮಾರ್ ಖಡಕ್ ನಡೆಗೆ ಬೆದರಿದ್ರ ಅನ್ನುವ ಅನುಮಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.